ಇರುವಂಥದ್ದು. ಹಾಗಾಗಿ ಇದರಲ್ಲಿ ಯಾವುದೇ ಒಂದು ಶಕಾರ ಇಲ್ಲ, ಈಸಿಯಾಗಿ ಬರ್ತಾ ಇದೆ, ನಿಧಾನಕ್ಕೆ ಮೇಲೇರ್ತಾ ಇರುವಂಥದ್ದು ಪಾಯಿಂಟ್ಸಲ್ಲಿ. ಬಟ್ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದಲ್ಲಿ ಅನ್ರೀಚಬಲ್, ನಾಟ್ ರೀಚಬಲ್ ಸಿಗ್ಲೇ ಇಲ್ಲ ಅಲ್ಲಿ. ಇಲ್ಲ, ನಾವಿಬ್ರು ನಾಟ್ ರೀಚಬಲ್ ಈಗ. ಹೌದು, ಈ ತರ ಮ್ಯಾಚು. ಅಯ್ಯೋಯ್ಯೋ. ಜೋಯಲ್ ಬೆಂಜಮಿನ್ ಬಮ್ ಪಾಸ್, ಸೆಟ್ಟಿಂಗ್, ಸ್ಪೈಕ್, ಬ್ಲಾಕ್ ಫ್ರಮ್ ಬೆಂಗಳೂರು. ಗೋಡೆ ಅಡ್ಡು ಗೋಡೆ ಆಗಿ ಟಾರ್ಪಿಡೋಸ್ ಖುಷಿ. ಇದು ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಸೂಪರ್ ಬ್ಲಾಕ್ ವೀಕ್ಷಕರೇ. ಎಷ್ಟು ಸಖತ್ತಾಗಿ ಬ್ಲಾಕ್ ಆಗಿದ್ದು ನೋಡಿ, ಎಂತ ಅತ್ಯದ್ಭುತವಾದ ಬ್ಲಾಕ್ ಬಂದಿರುವಂಥದ್ದು. 3 ಗೋಡೆ ಕಾಣಿಸ್ತಾ ಇರುವಂಥದ್ದು ನಿಮ್ಗಲ್ಲಿ. 3 ಗೋಡೆ ಅಡ್ಡು ಗೋಡೆಯಾಗಿ ನಿಂತಿದೆ. ಜೋಯಲ್ ಬೆಂಜಮಿನ್ ಮತ್ತೊಮ್ಮೆ ಜಂಪ್ಸರ್ ಬಂದಿದೆ, ಚೆನ್ನಾಗಿದೆ ಸರ್ವು. ಯಾಕೆ ಸಿಗುತ್ತಲೇ, ಬ್ಯೂಟಿಫುಲ್ ಬ್ಲಾಕ್ ಅಂಡ್ ಸಕ್ಸಸ್ಫುಲ್ ಆಗಿದೆ. ಪಾಯಿಂಟ್ ಹೈದರಾಬಾದ್ಗೆ ಹೋಗ್ತಾ ಇದೆ. ಜಾನ್ ಜೋಸೆಫ್, ಜಾನ್ ಜನಾರ್ದನ್ ಆಗಿದ್ದಾರೆ ಇಲ್ಲಿ. ಬೊಂಬಾಟಗೆ ಪಾಯಿಂಟ್ ನ ಎತ್ತಾಕೊಂಡಿರೋದು ಸ್ಪೈಕ್ ಮುಖಾಂತರ. ಪದೇ ಪದೇ ಅವರೊಂದು ಪಾಯಿಂಟು ಇವರೊಂದು ಪಾಯಿಂಟು. 6-5 ಯಾಮಮೋಟೋ. ಜಂಪ್ ಸರ್ವ್ ಬಂದಿದೆ, ಇನ್ನಂತ ಹೇಳ್ತಾ ಇದ್ದಾರೆ. ಪ್ರೈಸ್ ಔಟ್ ಆಗಿದೆ ಅಲ್ಲಿ. ಬೆಂಗಳೂರಿಗೆ ಪಾಯಿಂಟು, ಡೌಟೇ ಇಲ್ಲ. ಸದ್ದು ಗದ್ದಲ ಕೇಳಬೇಕು ವೀಕ್ಷಕರೇ. ಈ ಒಂದು ಸ್ಟೇಡಿಯಂ ಅಲ್ಲಿ ಒಂದೆಡೆ ಬೆಂಗಳೂರು ಬಂದ್ರೆ ಅಷ್ಟೇ ಜೋರಾಗಿ ಚಿಯರ್ ಮಾಡ್ತಾ ಇರೋದು. ಮುಜೀಬ್ ಸರ್ವಿಸ್ಗೆ ಸಿದ್ಧ. ಫಿಂಗರ್ ಪಾಸ್, ಸೆಟ್, ಸ್ಪೈಕ್. ಇದು ಸಾಹಲ್ ನಿಯಾಜ್. ಈ ಸಲ ನಿಯಾಜ್ ಇಂದ ಬಂದಿರೋಂಥ ಸ್ಪೈಕ್. ರೋಚಕವಾದಂತ ಸ್ಪೈಕ್ ಬಂದಿರೋದು. ಅಸಿಸ್ಟ್ ಸಖತ್ತಾಗಿತ್ತು, ಸೆಟ್ ಚೆನ್ನಾಗಿ ಮಾಡಿದ್ರು. ಆ ಮುಖಾಂತರ ನಿಯಾಜ್ ಇಂದ ಆರ್ ಕಪಿಲ್ ಸೂಪರ್ ಸ್ಪೈಕ್ ಬಂದಿದೆ ಅಲ್ಲಿ. ಮಚ್ ನೀಡೆಡ್ ಇಲ್ಲಿ. ಕೇವಲ 1 ಪಾಯಿಂಟಿನ ಅಂತರ ಕಾಣಿಸ್ತಾ ಇರುವಂಥದ್ದು ಹೈದರಾಬಾದ್ ಹಾಗೂ ಬೆಂಗಳೂರು ನಡುವೆ. ನೆಸ್ಮಿ, ಮಿಥುನ್ ಲಿಪೆರೋ ಬೆಂಗಳೂರು ತಂಡಕ್ಕೆ. ಬ್ಯೂಟಿಫುಲ್, ಒಳ್ಳೆ ಸರ್ವು. ಪೆನ್ರೋಸ್ ಬಂದಿದ್ದಾರೆ. ಪೆನ್ರೋಸ್ ಬ್ಲಾಕ್ ಮಾಡೋದಕ್ಕೆ ಯಾರಿದ್ದಾರೆ? ಬ್ಲಾಕ್ ಅತ್ಯದ್ಭುತವಾಗಿ ನಡೆದಿದೆ, ಸಕ್ಸಸ್ಫುಲ್ ಬ್ಲಾಕ್. ಆದ್ರೆ ಇನ್ನೂ ಗೇಮ್ ಪ್ಲೇ ನಡೀತಾ ಇದೆ. ಎಸ್, ಮ್ಯಾಟ್ ವೆಸ್ಟ್, ಜೋಯಲ್ ಬೆಂಜಮಿನ್, ಪೆನ್ರೋಸ್, ಸ್ಪೈಕು. ಮತ್ತೆ ಸಖತ್ತಾಗಿರೋ ರ್ಯಾಲಿ. ಸ್ಪೈಕು, ಬ್ಲಾಕ್ ಸಕ್ಸಸ್ಫುಲ್ ಗುರು. ಪೆನ್ರೋಸ್ ಮಾಡಿರೋಂಥ ಬ್ಲಾಕ್ ಇದು. ಜಂಪ್ಸರ್ ಬಂದಿದೆ, ಮೂಮೆಂಟ್ ಅಲ್ಲೇ ಇದ್ರು, ಆದ್ರೆ ಆಚೆ ಹೋಗಿದೆ. ಪರವಾಗಿಲ್ಲ, 1 ಪಾಯಿಂಟ್ ಕೊಡಬೇಕಾಗುತ್ತೆ. 8-7 ಪೆಂಡುಲಮ್ ತರ ಸ್ವಿಂಗ್ ಆಗ್ತಾ ಇರೋದು ಈ ಒಂದು ಸೆಟ್. ಹೈದರಾಬಾದ್ ಬಂಪಾಸ್, ಸೆಟ್, ಸ್ಪೈಕ್. ಇನ್ ಪ್ಲೇ ಇಟ್ಟಿದ್ದಾರೆ, ಬರುತ್ತೆ. ಮಿಥುನ್, ಮ್ಯಾಟ್ ವೆಸ್ಟ್, ಸ್ಪೈಕ್. ಈ ಸಲ ಸಕ್ಸಸ್ಫುಲ್ ಅಂತ ಹೇಳ್ತಾ ಇರೋದು ಬೆಂಗಳೂರು. ಪಾಯಿಂಟ್ ಕೊಟ್ಟಿರೋದು ಬೆಂಗಳೂರಿಗೆ ಗುರು. ಒಕ್ಕರ್ನಲ್ಲಿ ಎಲ್ಲರ ಔಟ್ ಅಂತಂದ್ರು, ಅದ್ರ ಅಂಪೈರು ಇಲ್ಲ ಗುರು ಇದು ಇನ್ನು ಅಂತ ನಮಗೆ 1 ಪಾಯಿಂಟ್ ಅನ್ನ ಕೊಟ್ಟರು. ನಂತರ ಕಾಣಿಸ್ತಾ ಇದೆ ನೆಟ್ ಅಂಡ್ ಇಟ್ ಸೂಪರ್ ಡಿಫೆನ್ಸ್ ಕಾಣಿಸ್ತಾ ಇರುವಂಥದ್ದು ಇಲ್ಲಿ. ಪ್ರತಿಯೊಂದು ಸರ್ವಲ್ಲೂ ಅದೇ ಕಾಣಿಸ್ತಾ ಇರುವಂಥದ್ದು. ಆಕ್ಟಿವ್ ಆಗಿ ಅಷ್ಟು ಜನ ಇರುವಂಥದ್ದು. ಇದನ್ನ ಹೇಗೆ ನೀವು ಔಟ್ ಅಂತ ಹೇಳ್ತೀರಾ? ಔಟ್ಸೈಡ್ ಹಿಟರ್ ಸೇತು. ಔಟ್. ಪಾಯಿಂಟ್ ಹೈದರಾಬಾದ್. 9-8 ಈಗ. ಪ್ರೆಷರ್ ಕಾಣಿಸುತ್ತೆ. 9 ಪಾಯಿಂಟ್ ಮೇಲೆ ಹೋದಾಗೆಲ್ಲ ಬರೀ ಪ್ರೆಷರ್ ರಾಘವೇಂದ್ರ. KPR ಸೂಪರ್ ಪಾಯಿಂಟ್ ಯಾರು ತಗೊಳ್ತಾರೆ ಸುಜಯ್? ನನ್ನ ಅಭಿಪ್ರಾಯ ಬಹುಶಃ ಹೈದರಾಬಾದ್ ಕೈ ಹಾಕ್ತಾರೆ ಫಸ್ಟ್ ಅಂತ. ಯಾಕೆಂದರೆ ಡೇವಿಡ್ ಲೀ ಇಸ್ ನಾಟ್ ಇಂಟ್ರೆಸ್ಟೆಡ್. ಅವ್ರಿಗೇನು ಪಾಯಿಂಟ್ ಅದೇನು ಅಷ್ಟೇನು ಮ್ಯಾಟರ್ ಆಗೋದಿಲ್ಲ. ನಿಯಾಸ್, ಬಂಪಾಸ್, ಸೆಟ್, ಜಸ್ಟ್ ಡಂಪು. ಬಟ್ ಇನ್ ಪ್ಲೇ ಇಟ್ಟಿದ್ದಾರೆ. ಬ್ಲಾಕ್ ಸಕ್ಸಸ್ಫುಲ್. ಮತ್ತೆ ಪೆನ್ರೋಸ್, ಜಿಷ್ಣು, ಆ ಕಾಂಬಿನೇಷನ್ ವರ್ಕ್ ಆಗ್ತಾ ಇದೆ ಸುಜಯ್. ಅದು ಗಟ್ಟಿಯಾದ ಗೋಡೆ ಕಾಂಬಿನೇಷನ್. ಅದನ್ನ ಮುರಿಯೋದಕ್ಕೆ, ತಡೆಯೋದಕ್ಕೆ, ಹಿಡಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ.
ಪೆನ್ರೋಸ್ ಅಲ್ಲಿದ್ದಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ತಡೆಯೋದಕ್ಕಾಗೋದಿಲ್ಲ. ಜಿಷ್ಣು ಕೂಡ ಅಲ್ಲೇ ಇದ್ದಾರೆ, ಗೋಡೆಯಾಗಿ ನಿಂತಿದ್ದಾರೆ. ಸೆಟ್ ಮಾಡೋದಕ್ಕೆ ನಾನು ಇದೀನಿ ಅಂತ ಹೇಳ್ತಾ ಇರುವಂತ ನಾಯಕ ಮ್ಯಾಟ್ ವೆಸ್ಟ್. ನೋ ಪ್ರಾಬ್ಲಮ್, ಕೇಲ್ಕತ್ತಮ್ ದುಕಾನ್ ಬಂದ್ ಟೈಪ್ಸ್ ಅದು. ಸರ್ವಿಸ್ ಸ್ಪೆಷಲಿಸ್ಟ್ನ ಕರೆಸ್ಕೊಂಡಿರೋದು ಓನರ್ಸ್ ಬೆಂಗಳೂರು ಟಾರ್ಪೆಡೋಸ್. ಸಂದೀಪ್ ಬಂದಿದ್ದಾರೆ ಸರ್ವ್ ಮಾಡೋದಕ್ಕೆ, ಆಶಾದೀಪ ಆಗಿ. ಬ್ಲಾಕ್, ಮತ್ತೆ ಬ್ಲಾಕ್ ಸಕ್ಸಸ್ಫುಲ್ ಗುರು. ಇದು ನಮ್ಮ ಬೆಂಗಳೂರು ತಂಡ. ಫಿಂಗರ್ ಸಿಕ್ಕಿದೆ, ಬಂಪಾಚ್ಗೆ ಹೋಗಿಲ್ಲ. ಯಮಮೋಟೋ ಯಾರಿದ್ದಾರೆ ಅಲ್ಲಿ? ಪೆನ್ರೋಸ್ ಇದ್ದಾರೆ, ಮತ್ತೆ ಸೆಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅಂಡ್ ಎಸ್, ಆಂಟರ್ಯಾಕ್ಟ್ ಹಾಕಿದೆ. ಮತ್ತೆ ಒಂದು ಪಾಯಿಂಟ್ ಬರ್ತಾ ಇರುವಂತದ್ದು ಇಲ್ಲಿ ಬೆಂಗಳೂರಿಗೆ. ಸಾರಾ ಸಗಟ ನಿರಾಯಾಸವಾಗಿ ಯಾವುದೇ ಎಡವಟ್ಟಿಲ್ದಲೆ ಪಾಯಿಂಟ್ ಏರ್ತಾನೇ ಇದೆ ಬೆಂಗಳೂರಿಂದು. 12-8 ಈಗ 4 ಪಾಯಿಂಟ್ ಡಿಫರೆನ್ಸ್. ಎಡಗೈಯಲ್ಲಿ ಜಸ್ಟ್ ಒಳಗಡೆ ತಳ್ಳಿದಷ್ಟೇ. ಡಂಕ್ ಡಂಕನ್ನ ಡಂಕ್. ಬೆಂಗಳೂರು ಲೀಡಿಂಗ್ 12-8, 4 ಪಾಯಿಂಟ್ ಡಿಫರೆನ್ಸ್. ಅದಕ್ಕೆ ತಗೊಂಡಿರೋದು ಇಲ್ಲಿ ರಾಜೇಶ್ ಕುಮಾರ್. ಒಂದು ಸಣ್ಣ ಬ್ರೇಕ್ನ ಟೈಮ್ ಔಟ್ ಹೈದರಾಬಾದ್ ತಗೊಂಡಿದ್ದಾರೆ. ಟೈಮ್ ಔಟ್. ನೆಟ್ ರಿಚ್ ಟಾಪ್ 5 ಲಿಬೆರೋಸ್ ವೀಕ್ಷಕರೇ. ಆನಂದ್ ಡೆಲ್ಲಿ, ರಾಮನಾಥನ್ ಗೋವಾ, ಆದರ್ಶ್ ಕ್ಯಾಲಿಕಟ್, ಆಲನ್ ಆಶಿಕ್ ಕೋಚಿ, ಪ್ರಭಾಕರನ್ ಅಹಮದಾಬಾದ್. ಅತಿ ಅದ್ಭುತವಾದ ರೋಲು ಈ ಒಂದು ಲಿಬೆರೋಸ್ ಕೂಡ. ಸಾಕಷ್ಟು ಡೈವ್ ಹಾಕಿ ಆ ಒಂದು ಬಂಪಾಸ್ ತಗೊಳ್ಳೋದಾಗ್ಲಿ, ಸರ್ವಿಸ್ನ ರಿಸೀವ್ ಮಾಡೋದಾಗ್ಲಿ, ಅದು ಇವ್ರ ಕಾರ್ಯ. ಇವರು ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ, ಸೆಟ್ ಮಾಡೋಕ್ಕಾಗೋದಿಲ್ಲ. ಇದು 2 ರೋಲ್ ಅವ್ರು ಮಾಡೋಕ್ಕಾಗೋದಿಲ್ಲ ಲಿಬೆರೋಸ್. ಏನಾದರೂ ಒಂದು ವಿಭಿನ್ನ ಸ್ಟ್ರಾಟಜಿ ಇರುತ್ತಾ ಈ ಒಂದು ಸಣ್ಣ ಟೈಮ್ ಔಟಲ್ಲಿ ಸುಜಯ್? ಈ ಲೆಕ್ಕಾಚಾರ ಇರ್ಬೋದು, ಯಾಕೆಂತಂದ್ರೆ ಇಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಆರ್ ಕಾಬಿಲ್ VIP ಬಾಕ್ಸ್. ಇಲ್ಲಿ ಕೂತ್ಕೊಂಡು ನೋಡೋ ಮಜಾನೇ ಬೇರೆ. ಸಂದೀಪ್ ಆ ಮೊಮೆಂಟಮ್ ಕಂಟಿನ್ಯೂ ಮಾಡ್ತಾರ ಸರ್ವಿಸಲ್ಲಿ. ಲಿಬೆರೋ ಸೆಟ್, ಸ್ಪೈಕ್ ಇನ್, ಪಾಯಿಂಟ್ ಹೈದರಾಬಾದ್. ಚೆನ್ನಾಗಿತ್ತು ಸ್ಪೈಕ್ ಅದು. ನೀವು ಒಂದು ಮೊಮೆಂಟಮ್ ಬ್ರೇಕ್ ಆದಾಗ ಏನಾಗುತ್ತೆ ಅಂತ ಕೇಳಿದ್ರಲ್ಲ, ಅವಾಗ ಈ ಥರ ಪಾಯಿಂಟ್ಸ್ಗಳು ಬರ್ತಾ ಹೋಗುತ್ತೆ. ಇಂಪಾರ್ಟೆಂಟ್ಲಿ ಅವ್ರಿಗೆ ಬೇಕಾಗಿರುವಂಥದ್ದು. ಎಸ್, ಈಗ ಬ್ಲಾಕರ್ ಅವಶ್ಯಕತೆ ಇದೆ, ಅದಕ್ಕೆ ಬ್ಲಾಕರ್ ವಾಪಸ್ ಬಂದಿದ್ದಾರೆ. ಲಿಬೆರೋನ ಆಚೆ ಕಳಿಸಿ ಈಗ ದೀಪು ಅವ್ರು ಆಚೆ ಹೋಗಿದ್ದಾರೆ. 3 ಪಾಯಿಂಟ್ ಲೀಡು ಬೆಂಗಳೂರಿಗೆ. ತೊಂದರೆ ಇಲ್ಲ. ಶಿಖರ್ ಸಿಂಗ್ ಸರ್ವಿಸ್ಗೆ ಸಿದ್ಧ. ಬಂಪಾಸ್, ಸೆಟ್, ಸೇತು. ಓ, ವಿಸಿಲ್ ಊದಾಯ್ತು. ಎಸ್, ಎರರ್ ಬಂದಿರೋದು ಬೆಂಗಳೂರು ತಂಡದಿಂದ. ಹೈದರಾಬಾದ್ಗೆ ಪಾಯಿಂಟು ಕಮ್ಮಿ ಆಗ್ತಾ ಇದೆ. ಆ ಲೀಡು 4 ಇತ್ತು, ಲೀಡು 2 ಆಗಿದೆ. 2 ಆಗಿದೆ, ಹೌದು ಸತ್ಯ. ಈಗ ಗಿವ್ ಅವೇ ಪಾಯಿಂಟ್ಸನ್ನು ಸ್ವಲ್ಪ ಕಟ್ ಡೌನ್ ಮಾಡ್ಕೋಬೇಕಾಗುತ್ತೆ ಬೆಂಗಳೂರು, ತುಂಬ ಮುಖ್ಯವಾಗಿ. ಯಾವುದೇ ಎಸ್ ಅಂದರೆ ಪಕ್ಕದ ಕೋರ್ಟ್ಗೆ ಹೊಟ್ಟೋಗ್ಬಿಟ್ಟಿದ್ರು ಜೋಯಲ್ ಬೆಂಜಮಿನ್. ಶಿಖರ್, ಪಂಪಾಸ್, ಸೆಟ್, ಸ್ಪೈಕ್. ಅದು ಗುರು ಪೆನ್ರೋಸ್ ಸ್ಪೆಷಲ್. ಒಂದು ರೋಸ್ ತಗೊಂಬಂದು ಕೊಡ್ಬೇಕು ಅವ್ರಿಗೆ ಸುಜಯ್. ಈ ಖಂಡಿತವಾಗ್ಲೂ ಈ ರೋಸ್ ನಿಮಗೆ ಈ ಸರ್ವ್ಗೆ, ಈ ಸ್ಪೈಕ್ಗೆ ಇದು ನಿಮಗೆ ಬಂದಿರೋಂಥ ತಗೊಳ್ಳಿ ಅಂತ ಕೊಡುವಂಥದ್ದು. ಸಿಂಪಲ್. ಸ್ಕೇಪೆ ಸೂಪರ್ ಪಾಯಿಂಟ್ ಬರ್ತಾ ಇದೆ. ಈಗ ನಾನೇನಂದಿದ್ದೆ, ಹೈದರಾಬಾದ್ ಫಸ್ಟ್ ತಗೋತಾರೆ ಅಂತ ಹೇಳಿರ್ಲಿಲ್ವಾ? ಹೈದರಾಬಾದ್ ತಗೊಂಡಿದ್ದಾರೆ. ಇಂಪಾರ್ಟೆಂಟ್ ಪಾಯಿಂಟ್ ಏನಾರ ತಪ್ಪಿ ಇವಾಗ ಮ್ಯಾಟ್ ವೆಸ್ಟ್ ಸರ್ವ್ ಮಾಡಕ್ಕೆ ರೆಡಿ ಇದ್ದಾರೆ. ಇನ್ನೊಂದೆಡೆ 13ರಲ್ಲಿರೋದು ಬೆಂಗಳೂರು. ಏನಾದರೂ ಬೆಂಗಳೂರು ಗೆದ್ರೆ ಸೆಟ್ಟೇ ಗೆಲ್ತಾರೆ ಗುರು. ನಾನು ಹೇಳಿದ್ದೆ ಫಸ್ಟ್ ಸೆಟ್ ಬೆಂಗಳೂರ್ದು. ಮ್ಯಾಟ್ ವೆಸ್ಟ್ ಚೆನ್ನಾಗಿದೆ. ಬಂಪಾಸು ಸೆಟ್ ಮಾಡಿದ್ದಾರೆ. ಸ್ಪೈಕು, ಬ್ಲಾಕು, ಅಫೇಲು. 2 ಪಾಯಿಂಟು ಹೈದರಾಬಾದ್ಗೆ. ಥ್ಯಾಂಕ್ ಯು ವೆರಿ ಮಚ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ದೇವ್ರೆ, ಇಲ್ಲಿ ಕೂಗ್ತಾ ಇರೋ ಜನಕ್ಕೂ ಬರ್ತಾ ಇರೋಂಥ ಆಟಕ್ಕೂ ಮಜಾ ಇದೆ. ಸ್ಕೇಪಿಯ ಸೂಪರ್ ಪಾಯಿಂಟ್ ವೀಕ್ಷಕರು ಹೇಗೆ ಬಂದಿದ್ದು ಅಂತ ನೋಡಿ. 2 ಪಾಯಿಂಟು. ಇನ್ಫ್ಯಾಕ್ಟ್ ಒಂಚೂರು ಅವಾಯ್ಡ್ ಮಾಡಿದ್ದಿದ್ರೆ, ಕೈಗೆ ತಾಕದೇ ಇದ್ದಿದ್ರೆ ಇಷ್ಟೊತ್ತಿಗೆ ಈ ಪಾಯಿಂಟ್, ಈ ಸೆಟ್ಟೇ ಗೆದ್ದೋಗಿರ್ತಿದ್ವಿ. ಓಕೆ, 13-12 ಬೆಂಗಳೂರು ಲೀಡಿಂಗ್ 1 ಪಾಯಿಂಟ್ ಅಲ್ಲ ಅಷ್ಟೇ. ಸಾಹಿಲ್ ಡಿಗ್ ಮಾಡಿದ್ದಾರೆ. ಸೆಟ್, ಡಂಪು ಅಷ್ಟೇ ಗುರು. ಡಂಕು ಅನ್ಬೋದು.
ಅನ್ಬೋದು ಬೇಕಾದ್ರೆ ಡಂಕನಕ ಡಂಕು. ನೀವೇನ್ ಬೇಕಾದ್ರೆ ಅನ್ಬೋದು, ಡಂಪರ್ ಅನ್ಬೋದು, ಡಂಕರು ಅನ್ಬೋದು, ಕೊನೆಗೆ ಡಿಂಕರು ಅನ್ನಿ. ಒಟ್ಟಿನಲ್ಲಿ ಉದ್ದೇಶ ಅಷ್ಟೇನೆ, ಒಂದೇ ಒಂದು ಪಾಯಿಂಟ್ ಬೇಕಾಗಿರೋದು ಸೆಟ್ಟನ್ನು ಗೆಲ್ಲೋದಕ್ಕೆ. ಬೇಸಿಕಲಿ ಏನು ಗೊತ್ತಾ, ತಲೆಯಲ್ಲಿ ಹೆಂಗೆ ಮಾಡಬೇಕು ಅಂತ ಒಂದು ರಚನೆ ಆಗಿರುತ್ತೆ ರಾಘವೇಂದ್ರ. ಆ ರಚನೆ ಪ್ರಕಾರನೇ ಪೆನ್ ರೋಸ್ ಹೋಗ್ತಾ ಇರುವಂಥದ್ದು. ಸೆಟ್ ಪಾಯಿಂಟ್ ಬೆಂಗಳೂರಿಗೆ. ಜೋಯಲ್ ಬೆಂಜಮಿನ್ ಸರ್ವಲ್ಲಿ. ಜಂಪ್ ಸರ್ವ್ ಬಂದಿದೆ, ಈಸಿ ಸರ್ವ್ ಇದೆ. ಯಾರು ಕೊಡ್ತಾರೆ? ಅಬ್ಬಾ, ಮಿಥುನ್ ಡಬಲ್ ಟಚ್ ಆಗಿರೋದ್ರಿಂದ ಮಿಥುನ್ನೇ ಟಾರ್ಗೆಟ್ ಮಾಡಿದ್ರು, ಹಾಗಾಗಿ ಡಬಲ್ ಟಚ್ ಆಗಿತ್ತು. ಸೊ 1 ಪಾಯಿಂಟ್ ಹೈದರಾಬಾದ್ಗೆ ಹೋಗುತ್ತೆ. ಚೆನ್ನಾಗಿತ್ತು ಸರ್ವಿಸ್ಸು. ಸೆಟ್ ಮಾಡಿದ್ರು, ಸ್ಪೈಕ್ ಮಾಡಿದ್ದಲ್ಲಿ ಬಾಡಿ ಟಚ್, ಡೌಟೇ ಇಲ್ಲ, ಪಾಯಿಂಟ್ ಸಿಗುತ್ತೆ. ಸೊ 14-13. ಬದಲಾವಣೆ, ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದಾರೆ. ಬ್ಲಾಕರ್ನ ಒಳಗಡೆ ತಂದಿರೋದು ಹೈದರಾಬಾದ್. ಬ್ಲಾಕ್ ಮಾಡಬೇಕು ಅಂತ ಹೇಳಿ, ಯಾಕಂದ್ರೆ ಸರ್ವಿಸ್ ಅವ್ರ ಹತ್ರ ಇದೆ. ರಿಟರ್ನ್ ಬಂದಾಗ ಬ್ಲಾಕ್. ಓಹೋ, ಈ ಟೈಮಲ್ಲಿ ಡೇವಿಡ್ ಲೀ ತಗೊಳ್ತಾ ಇರೋದು. ಇದು ಸ್ಟ್ರಾಟಜಿಗರು. ಸರ್ವಿಸ್ ಸ್ಪೆಷಲಿಸ್ಟ್ ಒಳಗಡೆ ಕರ್ಕೊಂಡ್ಬಂದಿದ್ದಾರೆ. ಬ್ಲಾಕರು ಕೂಡ ಕರ್ಕೊಂಡ್ಬಂದಿರೋದು ದಿಗ್ವಿಜಯ್ ಸಿಂಗ್ ಹೈದರಾಬಾದ್ಗೆ. ಸೆಟ್ ಪಾಯಿಂಟ್ ಔಟ್. ಇದಕ್ಕೆ ತಗೊಳ್ಳೋದು ಗುರು ಡೇವಿಡ್ ಲೀ ಗುರು. ನಿಜವಾಗ್ಲೂ ಕೋಚ್ ನ ಮೆಚ್ಚಬೇಕು. ಮೊಮೆಂಟಮ್ ಬ್ರೇಕ್ ಮಾಡಿದ್ರು. ಸರ್ವಿಸ್ ಅವ್ರ ಕಡೆ ಇದ್ದಿದ್ದು ಹೈದರಾಬಾದ್ಗೆ. ಸೆಟ್ ತಮ್ದಾಕ್ಸ್ಕೊಂಡಿರೋದು ಬೆಂಗಳೂರು. ಹ್ಯಾಟ್ಸ್ ಆಫ್, ಸಲಾಂ, ನಮಸ್ಕಾರ ಗುರು. ಸಿಂಪಲ್, ವೆರಿ ಸಿಂಪಲ್. ಯಾವುದೇ ಲೆಕ್ಕಾಚಾರ ಇಲ್ಲ. ಒಂದೇ ಒಂದು ಪಾಯಿಂಟ್ ಬೇಕಾಗಿತ್ತು.